ನಮಸ್ಕಾರ ವೀಕ್ಷಕರೇ, ಧರ್ಮಸಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧರ್ಮಸಾರ ಧರ್ಮಕ್ಕೆ ಸಂಬಂಧಪಟ್ಟಿದ ಅನೇಕ ಆಚಾರ ವಿಚಾರಗಳ ಬಗ್ಗೆ ತಿಳಿಸುವ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ಧರ್ಮದ ಬಗ್ಗೆ ಆಸಕ್ತಿ ಇದ್ದವರು ಈ ಕ್ಷಣವೇ ಧರ್ಮಸಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಥರದ ಅನೇಕ ಮಾಹಿತಿಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಲಕ್ಷ್ಮೀ ದೇವಿಯ ಆರಾಧನೆ ಅಂತ ಅಂದರೆ ಯಾರಿಗೆ ತಾನೇ ಬೇಡವಾಗಿದ್ದಿತ್ತು ಹೇಳಿ? ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಂತೆಯೇ ಬದುಕಬೇಕು, ಎಲ್ಲ ಕನಸುಗಳು, ಎಲ್ಲ ರೀತಿಯಾದಂಥ ಬೇಡಿಕೆಗಳು ಈಡೇರಬೇಕು ಅಂದರೆ ಸಾಕ್ಷಾತ್ ಲಕ್ಷ್ಮಿಯ ಕೃಪಕಟಾಕ್ಷ ಇದ್ದರೆ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋದು ನಂಬಿಕೆ. ಆದರೆ ಲಕ್ಷ್ಮಿಯ ಆರಾಧನೆಯನ್ನು ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಪೂಜಾ ವಿಧಾನ ಯಾವ ರೀತಿಯಾಗಿ ಇರಬೇಕು ಅನ್ನೋದು ತುಂಬ ಜನರಿಗೆ ತಿಳಿದಿಲ್ಲ. ಅದರ ಸಂಪೂರ್ಣವಾದ ವಿಚಾರವನ್ನು ಇವತ್ತು ನಾವು ಇಲ್ಲಿ ಹೇಳಿಕೊಡುತ್ತೀವಿ. ಲಕ್ಷ್ಮಿಯನ್ನು ಆರಾಧನೆ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಸ್ವಲ್ಪವೂ ಯಾಮಾರಿದ್ರೆ, ಆಚರಣೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನಮಗೆ ಮತ್ತಿಲ್ಲದ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಲಕ್ಷ್ಮೀ ದೇವರ ಆರಾಧನೆಯ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು. ಸಂತೋಷದ ಜೀವನಕ್ಕೆ ಆರ್ಥಿಕ ಸ್ಥಿತಿಯ ಬಲವಾಗಿರುವುದು ಬಹಳ ಅವಶ್ಯಕವಾಗಿದೆ. ಅದಕ್ಕಾಗಿಯೇ ಎಲ್ಲರೂ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸುವ ಪ್ರಯತ್ನ ನಡೆಸ್ತಾನೆ ಇರ್ತಾರೆ. ಲಕ್ಷ್ಮಿಯ ಕೃಪದೃಷ್ಟಿಗೆ ಪಾತ್ರರಾಗೋಕೆ ಶುಕ್ರವಾರ ಅತ್ಯದ್ಭುತ ದಿನ ಅಂತ ಹೇಳಲಾಗುತ್ತೆ. ಈ ದಿನವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡೆಯುವುದಕ್ಕೆ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಕೆಲವು ಪರಿಹಾರಗಳನ್ನು ಕಂಡುಕೊಳ್ಳೋದ್ರಿಂದ ಎಲ್ಲವೂ ಒಳ್ಳೆಯದಾಗತ್ತೆ ಮತ್ತು ಸಿರಿತನ ಒಲಿದು ಬರುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ಶುಕ್ರವಾರದಂದೇ ಲಕ್ಷ್ಮಿಯ ಆರಾಧನೆಯನ್ನು ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಆಗುತ್ತೆ ಅನ್ನೋದು ನಂಬಿಕೆ. ಹಾಗಿದ್ರೆ ಶುಕ್ರವಾರ ಸಾಧಾರಣ ಪೂಜೆ ಮಾಡಿದ್ರೆ ಸಾಕಾ? ಅದಕ್ಕೆ ಅಂತ ವಿಭಿನ್ನವಾದಂಥ ಪೂಜಾ ಪದ್ಧತಿ ಇದೆಯಾ? ಆ ವಿಭಿನ್ನವಾದಂಥ ಪೂಜಾ ಪದ್ಧತಿ ಇದ್ರೆ ಅದು ಯಾವುದು ಮತ್ತು ಯಾವ ರೀತಿಯಾದಂಥ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸಲಾಗತ್ತೆ. ಸಿರಿತನ ಒಲಿದು ಬರಬೇಕಾದ್ರೆ ಶುಕ್ರವಾರ ಮಧ್ಯರಾತ್ರಿ ಅಷ್ಟಲಕ್ಷ್ಮಿಯರನ್ನ ಪೂಜಿಸಬೇಕು. ಕನಕಧಾರ ಸ್ತೋತ್ರವನ್ನು ಪಠಿಸಬೇಕು. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಬೇಕು. ಈ ಪೂಜೆಯನ್ನು ರಾತ್ರಿ ಶಾಂತಿ ಮತ್ತು ಏಕಾಂತದಲ್ಲಿ ಮಾಡಿದ್ರೆ ಹೆಚ್ಚು ಫಲ ನೀಡುತ್ತದೆ. ಆದ್ದರಿಂದ ಪೂಜೆಯ ಸಮಯದಲ್ಲಿ ಯಾರು ಅಡ್ಡಿಪಡಿಸದಂತೆ ಮುಂಚಿತವಾಗಿ ಕುಟುಂಬ ಸದಸ್ಯರಿಗೆ ತಿಳಿಸಿ ಬಿಡುವುದು ಸರಿಯಾದ ಮಾರ್ಗ. ಇನ್ನು ಯಾವಾಗಲೂ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಂತ್ರಗಳು ಬಹಳ ಶಕ್ತಿಶಾಲಿ ಆಗಿರುತ್ತದೆ. ನಮಗೆ ಕೆಲವು ಮಂತ್ರಗಳು ಕಷ್ಟ ಅನಿಸಿದ್ರೆ ಕೆಲವು ಸುಲಭದ ಮಂತ್ರಗಳನ್ನು 108 ಬಾರಿ ಜಪಿಸಬೇಕು. ಹಾಗಿದ್ರೆ ಅದ್ಯಾವುದದು ಸುಲಭದ ಮಂತ್ರ, ಯಾವಾಗ 108 ಬಾರಿ ಜಪಿಸಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸುವುದು ಒಳ್ಳೆಯದು. ಇದಕ್ಕಾಗಿ ಶುಕ್ರವಾರ ರಾತ್ರಿ ಸ್ನಾನ ಮಾಡಿ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪೂರ್ಣ ಭಕ್ತಿಯಿಂದ ಲಕ್ಷ್ಮೀ ದೇವಿಯ ಮಂತ್ರವನ್ನು ಜಪಿಸಬೇಕು. ಐಂ ಹ್ರೀಂ ಶ್ರೀ ಅಷ್ಟಲಕ್ಷ್ಮಿ ಹ್ರೀಂ ಸಿದ್ಧೆಯೇ ಮಮ ಗೃಹ ಆಗಚ್ಚ ನಮಃ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಐಂ ಹ್ರೀಂ ಶ್ರೀ ಅಷ್ಟಲಕ್ಷ್ಮಿ ಹ್ರೀಂ ಸಿದ್ಧೆಯೇ ಮಮ ಗೃಹ ಆಗಚ್ಚ ನಮಃ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ ಅಂತ ಹೇಳಲಾಗುತ್ತದೆ. ಹೀಗೆ ಮಾಡುತ್ತಾ ಬಂದಲ್ಲಿ ಕೆಲವು ವಾರಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಮನೆಯು ಯಾವಾಗಲೂ ಸಿರಿ ಸಂಪತ್ತಿನಿಂದ ತುಂಬಿರಬೇಕಾದ್ರೆ ಶುಕ್ರವಾರದಂದು ಮನೆಯ ದೇವರ ಕೋಣೆಯಲ್ಲಿ ಧಾರ್ಮಿಕ ವಿಧಿಗಳ ಪ್ರಕಾರ ಶ್ರೀ ಯಂತ್ರವನ್ನು ಸ್ಥಾಪಿಸಬೇಕು. ನಂತರ ಪ್ರತಿದಿನ ಅದಕ್ಕೆ ಪೂಜೆ ಸಲ್ಲಿಸಬೇಕು. ಹೀಗೆ ಮಾಡಿದ್ರೆ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಸಂಪತ್ತು ಎಲ್ಲವೂ ಕೂಡ ಹೆಚ್ಚಾಗುತ್ತದೆ ಅನ್ನೋದು ನಂಬಿಕೆ. ಇನ್ನು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವಾಗ ಹೆಣ್ಣು ಮಕ್ಕಳು ಬಹಳ ಮುದ್ದಾಗಿ ರೆಡಿಯಾಗಬೇಕಾಗುತ್ತದೆ. ನಾವು ಅವತ್ತು ಯಾವುದೇ ಕಷ್ಟವಿದ್ದರೂ ಕೂಡ ಸೀರೆಯನ್ನೇ ಧರಿಸಬೇಕು ಅನ್ನೋದನ್ನು ಶಾಸ್ತ್ರಗಳು ಹೇಳುತ್ತದೆ. ಮತ್ತು ತಲೆಗೆ ಸ್ನಾನ ಮಾಡಿ ಸಣ್ಣದಾದಂಥ ಗಂಟೊಂದನ್ನು ಕೂದಲಿನ ಕೊನೆಯ ಭಾಗದಲ್ಲಿ ಹಾಕಿಕೊಳ್ಳಬೇಕಾಗುತ್ತದೆ.
ಕೆಲವರು ಸ್ನಾನ ಮಾಡಿದ ನಂತರ ಹನಿಯುವ ನೀರನ್ನು ಹಾಗೇ ಬಿಟ್ಟು ಜಡೆಯನ್ನು ಬಿಟ್ಟು ಬಿಡ್ತಾರೆ. ಆ ರೀತಿಯಾಗಿ ನೀರು ಹನುಕ್ತಾ ಇದ್ದರೆ, ಜಿನುಗುತ್ತಾ ಇದ್ದರೆ ಅದು ಮನೆಗೆ ಮಾಟ ಮಂತ್ರ ಮಾಡಿಸಿದಷ್ಟು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳಲಾಗುತ್ತೆ. ಈ ಕಾರಣಕ್ಕಾಗಿಯೇ ಸ್ನಾನ ಮಾಡಿದ ನಂತರ ಎಷ್ಟೇ ಒದ್ದೆ ಇದ್ದರೂ ಚಿಕ್ಕದಾದ ಗಂಟೊಂದನ್ನು ಜಡೆಯ ಕೊನೆಯಲ್ಲಿ, ಕೂದಲಿನ ಕೊನೆಯಲ್ಲಿ ಹಾಕೋದು ತುಂಬಾ ಸೂಕ್ತ. ಮತ್ತು ಹೆಣ್ಣು ಮಕ್ಕಳು ಆದಷ್ಟು ಬೇಗ ಎದ್ದು ಮೊದಲು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನೂ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಥವಾ ಮರೆಯಲೇಬಾರದಂಥ ವಿಚಾರ ಅಂದರೆ, ಲಕ್ಷ್ಮಿಯ ಆರಾಧನೆಯನ್ನು ಮಾಡುವ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡಗಳು ಇರಲೇಬೇಕು. ಮೊದಲು ತುಳಸಿ ಗಿಡಗಳಿಗೆ ಆರಾಧನೆಯನ್ನು ಮಾಡಿ ಆ ನಂತರ ಒಳಗೆ ಬಂದು ದೇವರ ಕೋಣೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಮಾತ್ರ ಫಲಪ್ರಾಪ್ತಿ ಆಗುತ್ತದೆ. ಮನೆಯಲ್ಲಿ ತುಳಸಿ ಗಿಡ ಇಲ್ಲದೆ ಯಾವುದೇ ಪೂಜಾ ಕಾರ್ಯಗಳು ಮಾಡಿದ್ರೂ ಅದು ಫಲ ಕೊಡೋದಿಲ್ಲ ಅನ್ನೋದು ಕೂಡ ಒಂದು ಬಲವಾದ ನಂಬಿಕೆ ಆಗಿದೆ. ಇದಿಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ವಾಡಿಕೆ ಆಗಿದೆ.